ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಕೇಳುಗರು ಹಂಚಿಕೊಂಡಿರುವ ಕೆಲವು ದೇವತಾಶಾಸ್ತ್ರದ ಮೂಲಗಳು ಆ ಒಂದು ದೊಡ್ಡ ಬ್ರಹ್ಮಾಂಡದ ಒಗಟನ್ನೇ ನಮ್ಮ ಮುಂದಿಡ್ತವೆ. ಆ ಒಗಟು ಹೀಗಿದೆ: ಎರಡನೇ ದೇವರು ಅಂತ ಕರೆಯಲ್ಪಡುವ ದೈವಿಕ ವ್ಯಕ್ತಿ ಯಾಕೆ ದೋಷಪೂರಿತವಾದ ಕಾಲದೇಶವನ್ನು ಅಂದ್ರೆ ನಮ್ಮ ಈ ವಾಸ್ತವವನ್ನು ಉತ್ತರಾಧಿಕಾರವಾಗಿ ಪಡಿತಾರೆ? ಇದು ಕೇವಲ ಒಂದು ಆಸ್ತಿ ವರ್ಗಾವಣೆ ತರಹ ಕಾಣುತ್ತಿಲ್ಲ ಅಲ್ವಾ? ಬದಲಿಗೆ ಇಡೀ ವಾಸ್ತವವನ್ನೇ ಸರಿಪಡಿಸುವ ಒಂದು ಮಹಾ ಯೋಜನೆಯಂತೆ ಕಾಣಿಸುತ್ತೆ. ಹೌದು, ಇದೊಂದು ಅತ್ಯುತ್ತಮ ಪ್ರಶ್ನೆ. ನೋಡಿ, ಈ ಮೂಲಗಳು ಕೇವಲ ಅಂತ್ಯಕಾಲದ ಬಗ್ಗೆ ಮಾತಾಡಲ್ಲ. ಬದಲಾಗಿ ಸೃಷ್ಟಿಯ ಸಂಪೂರ್ಣತೆ ಅಥವಾ ಪರಿಪೂರ್ಣತೆಯ ಬಗ್ಗೆ ಮಾತಾಡ್ತವೆ. ಇವುಗಳ ಪ್ರಕಾರ ನಮ್ಮ ಈ ಕಾಲದೇಶ ಅಂದ್ರೆ ಟೈಮ್ ಸ್ಪೇಸ್ ಅನ್ನೋದು ಒಂದು ರೀತಿ ಅಪೂರ್ಣವಾದ ಕಲಾಕೃತಿ ಇದ್ದಾಗೆ. ಅಪೂರ್ಣ ಕಲಾಕೃತಿ. ಹೌದು, ಅದನ್ನ ಪೂರ್ಣಗೊಳಿಸುವ ಜವಾಬ್ದಾರಿಯನ್ನೇ ಎರಡನೇ ದೇವರು ಹೊತ್ಕೊಳ್ತಾರೆ. ಈ ಉತ್ತರಾಧಿಕಾರದ ಹಿಂದಿನ ಉದ್ದೇಶ ಏನು, ಅದರ ಪ್ರಕ್ರಿಯೆ ಮತ್ತೆ ಅಂತಿಮ ಫಲಿತಾಂಶ ಏನು ಅನ್ನೋದನ್ನ ನಾವು ಇವತ್ತು ರೆವೆಲೇಷನ್, ಕೊರಿಂಥಿಯನ್ಸ್ ಮತ್ತೆ ಯೋಹಾನನ ಸುವಾರ್ತೆ ಅಂತಹ ಆಧಾರಗಳನ್ನ ಬಳಸಿ ವಿಶ್ಲೇಷಿಸೋಣ. ಸರಿ, ಹಾಗಾದ್ರೆ ಈ ಬ್ರಹ್ಮಾಂಡದ ಒಗಟನ್ನ ಒಂದೊಂದಾಗಿ ಬಿಡಿಸೋಣ. ಮೊದಲನೇದಾಗಿ, ಈ ಕಾಲದೇಶವನ್ನು ಆನುವಂಶಿಕವಾಗಿ ಪಡೆಯೋದು ಅಂದ್ರೆ ಏನು? ಸಾಮಾನ್ಯವಾಗಿ ಆನುವಂಶಿಕತೆ ಅಂದ್ರೆ ಏನನ್ನೋ ರೆಡಿಯಾಗಿ ಪಡೆಯೋದು. ಆದ್ರೆ ಇಲ್ಲಿ ಅದರ ಅರ್ಥ ಬೇರೆನೇ ಇರೋ ಹಾಗಿದೆ. ಖಂಡಿತ. ಇಲ್ಲಿ ಆನುವಂಶಿಕವಾಗಿ ಪಡೆಯೋದು ಅಂದ್ರೆ ಜವಾಬ್ದಾರಿ ವಹಿಸ್ಕೊಳ್ಳೋದು. ಮೂಲಗನ ಪ್ರಕಾರ ಕಾಲದೇಶ ಅನ್ನೋದು ಒಂದು ಸೃಷ್ಟಿಸಲ್ಪಟ್ಟ ಕ್ಷೇತ್ರ. ಆದ್ರೆ ಅದರಲ್ಲಿ ಪಾಪ ಅನ್ನೋ ಒಂದು ದೋಷ ಸೇರ್ಕೊಂಡಿದೆ. ಹಾಗಾಗಿ ಎರಡನೇ ದೇವರ ಪಾತ್ರ ಏನಂದ್ರೆ ಈ ಕ್ಷೇತ್ರವನ್ನ ಪ್ರವೇಶಿಸಿ ಅದರ ಭಾಗವಾಗಿ ಒಳಗಿನಿಂದಲೇ ಆ ದೋಷವನ್ನ ಸಂಪೂರ್ಣವಾಗಿ ಸರಿಪಡಿಸೋದು. ಇದಕ್ಕಾಗಿಯೇ ಅವರು ಕಾಲದೇಶದೊಳಗೆ ಸೃಷ್ಟಿಕರ್ತರಾಗಿದ್ರೂ ಸಹ ಒಂದು ಸೃಷ್ಟಿಯಾಗಿ ಅಂದ್ರೆ ಎ ಕ್ರೀಚರ್ ಆಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಓಹ್, ಇಲ್ಲಿ ಒಂದು ದೊಡ್ಡ ತಾತ್ವಿಕ ಗೊಂದಲ ಶುರುವಾಗುತ್ತೆ. ಈ ಮೂಲಗಳ ಪ್ರಕಾರ ಮೊದಲ ದೇವರು ಮತ್ತೆ ಎರಡನೇ ದೇವರು ಮೂಲತಃ ಸಮಾನರು. ಆದ್ರೆ ಕಾಲದೇಶದೊಳಗೆ ಎರಡನೇ ದೇವರು ಮೊದಲ ದೇವರಿಗೆ ಅಧೀನರಾಗಿರ್ತಾರೆ. ಇದು ವಿರೋಧಾಭಾಸದಂತೆ ಕೇಳಿಸ್ತೆ ಅಲ್ವಾ? ಒಬ್ಬರೇ ವ್ಯಕ್ತಿ ಒಂದೇ ಸಮಯದಲ್ಲಿ ಸಮಾನ ಮತ್ತು ಅಧೀನನಾಗಿರೋದು ಹೇಗೆ ಸಾಧ್ಯ? ಇದು ಈ ಚರ್ಚೆಯ ಅತ್ಯಂತ ಪ್ರಮುಖ ಮತ್ತು ಸೂಕ್ಷ್ಮವಾದ ಅಂಶ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಾದೃಶ್ಯ ಬಳಸ್ಬೋದು. ಹೇಳಿ. ಉನ್ನತ ದರ್ಜೆಯ ಸೇನಾ ಜನರಲ್ ಒಬ್ರು ಒಂದು ನಿರ್ಣಾಯಕ ರಹಸ್ಯ ಕಾರ್ಯಾಚರಣೆಗಾಗಿ ಸಾಮಾನ್ಯ ಸೈನಿಕನ ವೇಷದಲ್ಲಿ ಶತ್ರುಪಾಳ್ಯವನ್ನ ಪ್ರವೇಶಿಸ್ತಾರೆ ಅಂದ್ಕೊಳ್ಳಿ. ಓಕೆ. ಆ ಕಾರ್ಯಾಚರಣೆಯ ಸಮಯದಲ್ಲಿ ಅವರು ಸಾಮಾನ್ಯ ಸೈನಿಕನ ನಿಯಮಗಳಿಗೆ, ಆ ಶ್ರೇಣಿಗೆ ಬದ್ಧರಾಗಿರಬೇಕು. ಆಗ ಅವರು ತಮ್ಮ ಮೇಲಿನ ಅಧಿಕಾರಿಗೆ ಅಧೀನರಾಗಿರ್ತಾರೆ. ಆದರೆ ಇದರಿಂದ ಅವರ ಮೂಲಭೂತ ಗುರುತು ಅಂದ್ರೆ ಅವರು ಜನರಲ್ ಅನ್ನುವ ಸತ್ಯ ಬದಲಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಅವರ ಗುರುತು ಶಾಶ್ವತ. ಆದರೆ ಅವರ ಪಾತ್ರ ಆ ಕಾರ್ಯಾಚರಣೆಗೆ ಸೀಮಿತ ಅಷ್ಟೇ. ಆಪರೇಷನ್ ಮುಗ್ದ ಮೇಲೆ ಅವರು ಮತ್ತೆ ಜನರಲ್ ಆಗಿ ಗುರುತಿಸಲ್ಪಡ್ತಾರೆ. ನಿಖರವಾಗಿ, ಎಕ್ಸಾಕ್ಟ್ಲಿ. ಈ ಮೂಲಗಳು ಹೇಳೋದು ಅದನ್ನೇ. ಕಾಲ ದೇಶ ಅನ್ನೋದು ಆ ನಿರ್ದಿಷ್ಟ ಕಾರ್ಯಾಚರಣೆಯ ಕ್ಷೇತ್ರ. ಪಾಪವನ್ನ ನಾಶಪಡಿಸುವ ಆ ಆಪರೇಷನ್ಗಾಗಿ ಎರಡನೇ ದೇವರು ಅಧೀನತೆಯ ಪಾತ್ರವನ್ನು ವಹಿಸ್ಕೊಳ್ತಾರೆ. ಆದರೆ ಶಾಶ್ವತತೆಯಲ್ಲಿ ಅಂದ್ರೆ ಎಟರ್ನಿಟಿಯಲ್ಲಿ ಅವರ ಸಮಾನತೆ ಯಾವತ್ತೂ ಬದಲಾಗಲ್ಲ. ಅದಕ್ಕೆ ಕಾರ್ಯಾಚರಣೆ ಮುಗಿದ ನಂತರ ಆ ತಾತ್ಕಾಲಿಕ ಶ್ರೇಣಿ ಕರಗಿ ಹೋಗುತ್ತೆ. ಓಹೋ, ಈಗ ಸ್ಪಷ್ಟವಾಯ್ತು. ಹಾಗಾದ್ರೆ ಈ ಶ್ರೇಣಿ ಅನ್ನೋದು ಕೇವಲ ಟೆಂಪರರಿ ಮತ್ತು ಉದ್ದೇಶ ಚಾಲಿತ. ಹಾಗಿದ್ರೆ ಆ ಕಾರ್ಯಾಚರಣೆ ಅಂದ್ರೆ ಪಾಪವನ್ನ ನಾಶಪಡಿಸೋದು ಅನ್ನೋ ಗುರಿ, ಅದು ಕೇಳೋಕೆ ಬಹಳ ಕಠೋರವಾಗಿ ಧ್ವನಿಸುತ್ತೆ. ಈ ಮೂಲಗಳು ಆ ಪ್ರಕ್ರಿಯೆಯನ್ನ ಹೇಗೆ ವಿವರಿಸ್ತವೆ? ಇದೇನು ಸೌಮ್ಯವಾದ ಮಾತುಕತೆ ಅಂತೂ ಅಲ್ಲ ಅನಿಸುತ್ತೆ. ಖಂಡಿತ ಅಲ್ಲ. ಮೂಲಗಳು ಈ ವಿಷಯದಲ್ಲಿ ಬಹಳ ನೇರವಾಗಿವೆ. ತೀರ್ಪು ನೀಡೋ ಸಂಪೂರ್ಣ ಅಧಿಕಾರವನ್ನ ತಂದೆಯೂ ಮಗನಿಗೆ ಅಂದ್ರೆ ಎರಡನೇ ದೇವರಿಗೆ ವಹಿಸ್ಕೊಟ್ಟಿದ್ದಾರೆ ಅಂತ ಹೇಳಲಾಗತ್ತೆ. ದೇವರ ಆಜ್ಞೆಗಳನ್ನ ತಿರಸ್ಕರಿಸೋರು, ದೇವರಿಗೆ ವಿರುದ್ಧವಾಗಿ ದಂಗೆ ಏಳೋರು ಮತ್ತೆ ಬೇರೆಯವರಿಗೆ ಹಿಂಸೆ ನೀಡೋರನ್ನ ಬೆಂಕಿಯ ಕೆರೆಗೆ ಎಸೆಯಲಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಕ್ಷಮಿಸಿ, ಇಲ್ಲಿ ನಾನು ಮಧ್ಯಪ್ರವೇಶಿಸಬೇಕು. ಬೆಂಕಿಯ ಕೆರೆ ಅಂತಹ ಪರಿಕಲ್ಪನೆ ನಾವು ಸಾಮಾನ್ಯವಾಗಿ ಕೇಳೋ ಪ್ರೀತಿಯ ದೇವ್ರು ಅನ್ನೋ ಚಿತ್ರಣಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಈ ಎರಡೂ ವಿಷಯಗಳನ್ನ ಈ ಮೂಲಗಳು ಹೇಗೆ ಬ್ಯಾಲೆನ್ಸ್ ಮಾಡ್ತವೆ? ಇದು ಬಹುಶಃ ಅನೇಕರ ಮನಸ್ಸಿನಲ್ಲಿರೋ ದೊಡ್ಡ ಪ್ರಶ್ನೆ.
ಅತ್ಯುತ್ತಮ ಪ್ರಶ್ನೆ. ಮೂಲಗಳು ಇದಕ್ಕೆ ಒಂದು ತಾರ್ಕಿಕ ಚೌಕಟ್ಟನ್ನ ಕೊಟ್ಟವೆ. ನೋಡಿ, ಈ ಸಂಪೂರ್ಣ ಕಾಲದೇಶವೇ ಎರಡನೇ ದೇವರಿಗಾಗಿ ಮತ್ತು ಅವರ ಮೂಲಕ ಸೃಷ್ಟಿಸಲ್ಪಟ್ಟಿದೆ. ಹೌದು. ಹೀಗಿರುವಾಗ ಈ ದೃಷ್ಟಿಕೋನದ ಪ್ರಕಾರ ಆ ಸೃಷ್ಟಿಕರ್ತನ ಉದ್ದೇಶಕ್ಕೆ ವಿರುದ್ಧವಾಗಿ ದಂಗೆ ಏಳೋ ಸೃಷ್ಟಿಗಳಿಗೆ ಆ ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರಲು ಯಾವುದೇ ಹಕ್ಕಾಗಲಿ ಮೌಲ್ಯವಾಗಲಿ ಇರೋದಿಲ್ಲ. ಇದು ಕೋಪ ಅಥವಾ ದ್ವೇಷದ ಶಿಕ್ಷೆಯಲ್ಲ. ಬದಲಾಗಿ ಒಂದು ತಾರ್ಕಿಕ ಪರಿಣಾಮ. ಹೌದು, ಒಂದು ವ್ಯವಸ್ಥೆಯ ವಿನ್ಯಾಸಕ್ಕೆ ವಿರುದ್ಧವಾಗಿರುವ ಅಂಶವನ್ನ ಆ ವ್ಯವಸ್ಥೆಯಿಂದ ತೆಗೆದುಹಾಕುವ ಹಾಗೆ. ಇದು ಅಸ್ತಿತ್ವದ ಅಂತ್ಯವೇ ಹೊರತು ನಿರಂತರ ಹಿಂಸೆಯಲ್ಲ ಅನ್ನೋ ವ್ಯಾಖ್ಯಾನನೂ ಇದೆ. ಅಂದ್ರೆ ಇದೊಂದ್ ರೀತಿ ಕಾಸ್ಮಿಕ್ ರೀಸೆಟ್. ಸಿಸ್ಟಮ್ ಪರಿಪೂರ್ಣವಾಗಿ ಕೆಲಸ ಮಾಡೋಕೆ ಅದಕ್ಕೆ ಹೊಂದಿಕೆಯಾಗದ ದೋಷಪೂರಿತ ಅಂಶಗಳನ್ನ ಶಾಶ್ವತವಾಗಿ ತೆಗೆದುಹಾಕಲಾಗುತ್ತೆ. ಇದು ಕಠಿಣವಾದ್ರೂ ಒಂದು ತರ್ಕವಿದೆ. ಆದ್ರೆ ನಮ್ಮ ಚರ್ಚೆ ಇದುವರೆಗೆ ಸಿಸ್ಟಮ್, ತೀರ್ಪು, ನ್ಯಾಯದ ಬಗ್ಗೆನೇ ಇದೆ. ಇದು ಬಹಳ ಮೆಕ್ಯಾನಿಕಲ್ ಆಗಿ ಕಾಣ್ತಿದೆ. ಪ್ರೀತಿ, ಕರುಣೆ ಮತ್ತೆ ಮುಖ್ಯವಾಗಿ ಸ್ವತಂತ್ರ ಇಚ್ಛೆ ಅಂದ್ರೆ ಫ್ರೀವಿಲ್, ಇದೆಲ್ಲ ಈ ಚೌಕಟ್ನಲ್ಲಿ ಎಲ್ಲಿ ಬರುತ್ತೆ? ಕಾಣೋ ವ್ಯವಸ್ಥೆಗೆ ಪ್ರೀತಿ ಮತ್ತು ಸ್ವತಂತ್ರ ಇಚ್ಛೆಯನ್ನ ಸೇರಿಸೋ ಕೇಂದ್ರಬಿಂದು. ಮೂಲಗಳ ಪ್ರಕಾರ ಎರಡನೇ ದೇವರು ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನ ಅರ್ಪಿಸೋ ಮೂಲಕ ದೇವರ ಪ್ರೀತಿಯನ್ನ ಪ್ರಶ್ನಾತೀತವಾಗಿ ಸಾಬೀತುಪಡಿಸ್ತಾರೆ. ಈ ಕ್ರಿಯೆ ಕೇವಲ ಪಾಪಕ್ಷಮೆಯಲ್ಲ, ಅದಕ್ಕಿಂತ ಹೆಚ್ಚಿನದು ಅಂದ್ರೆ ಈ ಕ್ರಿಯೆಯು ಸ್ವತಂತ್ರ ಇಚ್ಛೆಯುಳ್ಳ ಪ್ರತಿಯೊಂದು ಸೃಷ್ಟಿಯ ಮುಂದೆಯೂ ಒಂದು ಸ್ಪಷ್ಟವಾದ ಆಯ್ಕೆಯನ್ನ ಇಡುತ್ತೆ. ಒಂದೆಡೆ ದೇವರ ಆಜ್ಞೆಗಳನ್ನು ತಿರಸ್ಕರಿಸೋ ದಂಗೆಯ ಮಾರ್ಗ, ಇನ್ನೊಂದೆಡೆ ಶಿಲುಬೆಯಲ್ಲಿ ವ್ಯಕ್ತವಾದ ನಿಸ್ವಾರ್ಥ ಪ್ರೀತಿಯ ಮಾರ್ಗ. ಶಿಲುಬೆಯು ಈ ಆಯ್ಕೆಯನ್ನ ಅಂತಿಮಗೊಳಿಸುತ್ತೆ, ಅದನ್ನ ಸ್ಪಷ್ಟಪಡಿಸುತ್ತೆ. ಆ ಪ್ರೀತಿಯನ್ನ ಒಪ್ಕೊಳ್ಳೋ ಮೂಲಕ ಸೃಷ್ಟಿಗಳ ಸ್ವತಂತ್ರ ಇಚ್ಛೆಯು ಪೂರ್ಣಗೊಳ್ಳುತ್ತೆ. ಅಂದರೆ ಅದು ತನ್ನ ನಿಜವಾದ ಉದ್ದೇಶವನ್ನ ಕಂಡುಕೊಳ್ಳುತ್ತೆ ಅಂತ ಮೂಲಗಳು ಹೇಳ್ತವೆ. ಆಹಾ, ಈಗ ಚಿತ್ರಣ ಸ್ಪಷ್ಟವಾಗ್ತಿದೆ. ಹಾಗಾದ್ರೆ ಶಿಲುಬೆಯು ನೀವು ಜೈಲಿಗೋಗ್ಬೇಕಾಗಿಲ್ಲ ಅನ್ನೋ ಒಂದು ಕ್ಷಮಾದಾನ ಪತ್ರ ಅಲ್ಲ, ಬದಲಿಗೆ ಅದು ಸ್ವತಂತ್ರ ಇಚ್ಛೆಯ ಅಂತಿಮ ಪರೀಕ್ಷಾ ಕೇಂದ್ರ. ಅದು ನೀವು ಯಾರು ಅನ್ನೋದನ್ನ ಈಗ ನಿರ್ಧಾರಿಸಿ ಅಂತ ಹೇಳೋ ಕ್ಷಣ. ನಿಖರವಾಗಿ ಅದು ಸ್ಪಷ್ಟವಾದ ವಿಭಜನೆಯನ್ನ ಸೃಷ್ಟಿ ಮಾಡುತ್ತೆ. ಸ್ವತಂತ್ರ ಇಚ್ಛೆಯು ಪೂರ್ಣಗೊಂಡಾಗ, ಅಂದ್ರೆ ದೇವರ ಪ್ರೀತಿಯನ್ನ ಆಯ್ಕೆ ಮಾಡಿದಾಗ, ಪಾಪವು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಪಾಪ ನಾಶವಾದಾಗ ಸಾವು ಮತ್ತು ಸಂಕಟಗಳು ಕಾಲದೇಶದಿಂದ ಮಾಯವಾಗ್ತವೆ. ಈ ಪ್ರಕ್ರಿಯೆ ಸೃಷ್ಟಿಯನ್ನ ಪೂರ್ಣಗೊಳಿಸೋದು. ಈ ಮಹಾಕಾರ್ಯವನ್ನ ನಿರ್ವಹಿಸಲೇ ಎರಡನೇ ದೇವರು ಕಾಲದೇಶವನ್ನು ಆನುವಂಶಿಕವಾಗಿ ಪಡೆಯೋದು, ಅದನ್ನ ಶುದ್ಧೀಕರಿಸಿ ಪರಿಪೂರ್ಣಗೊಳಿಸಲು. ಈ ಪ್ರಕ್ರಿಯೆಯಲ್ಲಿ ಎರಡನೇ ದೇವರ ಪಾತ್ರ, ಮೂಲಗಳು ಅದನ್ನ ಇನ್ನಷ್ಟು ಆಳವಾಗಿ ವಿವರಿಸ್ತಾವ. ಹೌದು, ಇಲ್ಲಿ ಮೂಲಗಳು ಬಹಳ ಆಘಾತಕಾರಿಯಾದ ಒಂದು ಪದವನ್ನ ಬಳಸ್ತವೆ. ಎರಡನೇ ದೇವರು ಸೃಷ್ಟಿಯ ಭಾಗವಾಗಿ ಶಿಲುಬೆಯನ್ನ ಅನುಭವಿಸುವಾಗ ಅವರು ಒಂದು ರೀತಿಯಲ್ಲಿ ಪಿಶಾಚಿಯಾಗಿ ವರ್ತಿಸ್ತಾರೆ ಅಂತ ಹೇಳಲಾಗಿದೆ. ಒಂದು ನಿಮಿಷ. ಈಗ ಈ ಪದವನ್ನ ಕೇಳಿ ಗಲಿಬಿಲಿಗೊಳ್ಳೋ ಮೊದಲು ಅದರ ಹಿಂದಿನ ದೇವತಾಶಾಸ್ತ್ರದ ಅರ್ಥವನ್ನ ನಾವು ಸ್ಪಷ್ಟಪಡಿಸ್ಕೋಬೇಕು. ಹೌದು, ದಯವಿಟ್ಟು ಸ್ಪಷ್ಟಪಡಿಸಿ. ಪಿಶಾಚಿ ಅನ್ನೋ ಪದವನ್ನ ದೈವಿಕ ವ್ಯಕ್ತಿಗೆ ಬಳಸೋದು ಬಹಳ ಗೊಂದಲಮಯ. ಖಂಡಿತ. ಇಲ್ಲಿ ಪಿಶಾಚಿ ಅಂದ್ರೆ ಅವರು ಕೆಟ್ಟವರಾದ್ರು ಅಂತ ಅಲ್ಲ, ಬದಲಾಗಿ ಅವರು ಇಡೀ ಸೃಷ್ಟಿಯ ಪಾಪ, ದಂಗೆ ಮತ್ತು ನೋವನ್ನ ತಮ್ಮ ಮೇಲೆ ಹೊತ್ಕೊಳ್ಳೋ ಅಂತಿಮ ಬಲಿಪಶು ಅಂದ್ರೆ ಸ್ಕೇಪ್ಗೋಟ್ ಆದ್ರು ಅಂತ ಅರ್ಥ. ಓಕೆ. ನಾಶವಾಗಬೇಕಾದ ಎಲ್ಲವನ್ನೂ ತಮ್ಮ ವ್ಯಕ್ತಿತ್ವದಲ್ಲಿ ಸಾಕಾರಗೊಳಿಸಿಕೊಂಡು ಆ ಮೂಲಕ ಅದನ್ನು ಒಳಗಿನಿಂದಲೇ ನಾಶಪಡಿಸಿದ್ರು. ಹೀಗೆ ಸೃಷ್ಟಿಯ ಭಾಗವಾಗಿಯೇ ಸೃಷ್ಟಿಯ ದೋಷವನ್ನ ಅವರು ಸರಿಪಡಿಸಿದ್ರು. ಇದು ಬಹಳ ಆಳವಾದ ಮತ್ತು ಸಂಕೀರ್ಣವಾದ ಪರಿಕಲ್ಪನೆ. ಅಂದ್ರೆ ಅವರು ಕೆಟ್ಟದನ್ನ ನಾಶ ಮಾಡೋಕೆ ತಾವೇ ಆ ಕೆಟ್ಟದ್ದರ ಮೂರ್ತರೂಪವಾಗಿ ಶಿಕ್ಷೆಯನ್ನ ಅನುಭವಿಸಿದ್ರು. ಇದು ನಿಜಕ್ಕೂ ಒಂದು ಶಕ್ತಿಯುತವಾದ, ಆದ್ರೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟವಾದ ಚಿತ್ರಣ. ಸರಿ, ಈ ಇಡೀ ಬ್ರಹ್ಮಾಂಡದ ಶುದ್ಧೀಕರಣ ಪ್ರಕ್ರಿಯೆ ಮುಗಿದ ನಂತರ ಅಂತಿಮವಾಗಿ ಉಳಿಯೋದೇನು? ಆ ಪರಿಪೂರ್ಣಗೊಂಡ ವಿಶ್ವ ಹೇಗಿರುತ್ತೆ? ಅಂತಿಮ ಫಲಿತಾಂಶವನ್ನ ಮೂಲಗಳು ಹೊಸ ಆಕಾಶ ಮತ್ತು ಹೊಸ ಭೂಮಿ ಅಂತ ಕರೀತವೆ. ರೆವೆಲೇಷನ್ನಲ್ಲಿ ಇದನ್ನು ಸುಂದರವಾಗಿ ವರ್ಣಿಸಲಾಗಿದೆ. ದೇವರು ತಾನೇ ಅವರ ಸಂಗಡ ಇರುವನು, ಆತನು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮೇಲೆ ಮರಣವಿರೋದಿಲ್ಲ, ದುಃಖವಾಗಲಿ ಅಳುವಿಕೆಯಾಗಲಿ ನೋವಾಗಲಿ ಇರೋದಿಲ್ಲ. ಇದು ಪಾಪ, ಸಾವು ಮತ್ತೆ ನೋವು ಸಂಪೂರ್ಣವಾಗಿ ಅಳಿಸೋದ ಒಂದು ವಾಸ್ತವತೆ. ಮೂಲಗಳ ಲೇಖಕರು ಇದನ್ನ 1000 ವರ್ಷಗಳ ರಾಜ್ಯದೊಂದಿಗೆ ಹೋಲಿಸ್ತಾರೆ. ಇದು ಪರಿಪೂರ್ಣ ಶಾಂತಿ ಮತ್ತು ನ್ಯಾಯದ ಆಳ್ವಿಕೆಯ ಕಾಲ. ಆದ್ರೆ ಕಥೆಯಲ್ಲಿಲ್ಲೊಂದು ಅಂತಿಮ ಟ್ವಿಸ್ಟ್ ಇದೆಯಲ್ವಾ? ಈ 1000 ವರ್ಷಗಳ ಶಾಂತಿಯುತ ಆಳ್ವಿಕೆಯ ನಂತರ
ಸೈತಾನನನ್ನ ಮತ್ತೆ ಸ್ವಲ್ಪ ಕಾಲದವರೆಗೆ ಬಂಧನದಿಂದ ಬಿಡುಗಡೆ ಮಾಡಲಾಗತ್ತೆ ಅಂತ ರೆವಲೇಷನ್ ಹೇಳುತ್ತೆ. ಎಲ್ಲವೂ ಈಗಾಗ್ಲೇ ಪರಿಪೂರ್ಣಗೊಂಡಿದ್ರೆ ಈ ಅಂತಿಮ ಪರೀಕ್ಷೆಯ ಅಗತ್ಯವೇನಿದೆ? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಭಯಾನಕ ತೀರ್ಮಾನದಂತೆ ಕಾಣಿಸ್ತತೆ. ಹೌದು, ಮೊದಲ ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಇಲ್ಲಿನ ತರ್ಕ ಬೇರೇನೇ ಇದೆ. ಲೇಖಕರ ವಾದದ ಪ್ರಕಾರ ಆ ಹಂತದಲ್ಲಿ ಸೃಷ್ಟಿಯು ಈಗಾಗಲೇ ಪೂರ್ಣಗೊಂಡಿರುತ್ತೆ. ದೇವರ ಪ್ರೀತಿ, ನ್ಯಾಯ ಮತ್ತೆ ಆಜ್ಞೆಗಳ ಸತ್ಯ ನಿರ್ಣಾಯಕವಾಗಿ ಸಾಬೀತಾಗಿರುತ್ತೆ. ದೇವರನ್ನ ಆಯ್ಕೆ ಮಾಡಿದ ದೇವದೂತರು ಮತ್ತು ಮನುಷ್ಯರ ಸ್ವತಂತ್ರ ಇಚ್ಛೆ ಪರಿಪೂರ್ಣಗೊಂಡು ಸ್ಥಿರವಾಗಿರುತ್ತೆ. ಹಾಗಾದರೆ ಸೈತಾನನ ಬಿಡುಗಡೆ ಒಂದು ನೈಜ ಅಪಾಯ ಅಲ್ವಾ? ಅದು ಅಪಾಯ ಅನ್ನೋದಕ್ಕಿಂತ ಒಂದು ಅಂತಿಮ ಪ್ರದರ್ಶನ. ಸೈತಾನನ ಈ ಅಂತಿಮ ಮೋಸ ಈಗಾಗಲೇ ಸ್ಥಾಪಿತವಾದ ಪರಿಪೂರ್ಣತೆಯನ್ನ ಅಲುಗಾಡಿಸೋಕ್ ಸಾಧ್ಯವಿಲ್ಲ. ಅದು ಒಂದೇ ವಿಷಯವನ್ನ ಸಾಬೀತುಪಡಿಸುತ್ತೆ: ಪರಿಪೂರ್ಣಗೊಂಡ ಸೃಷ್ಟಿಯ ಹೃದಯ ಇನ್ನೂ ಮುಂದೆ ಮೋಸಕ್ಕೆ ಒಳಗಾಗಲ್ಲ. ದೇವರನ್ನ ಆಯ್ಕೆ ಮಾಡಿದವರ ನಿಷ್ಠೆ ಅಚಲವಾಗಿರುತ್ತೆ. ಓಹೋ! ಇದೊಂದು ರೀತಿ ಈಗಾಗಲೇ ನಿರ್ಮಿಸಿ ಪರೀಕ್ಷಿಸಿರೋ ಒಂದು ಸೇತುವೆಯ ಮೇಲೆ ಕೊನೆಯದಾಗಿ ಒಂದು ಭಾರದ ವಾಹನವನ್ನ ಓಡಿಸಿ ಅದರ ಶಕ್ತಿಯನ್ನ ಎಲ್ಲರೆದುರು ಪ್ರದರ್ಶಿಸಿದ ಹಾಗೆ. ಫಲಿತಾಂಶವನ್ನ ಬದಲಾಯಿಸಲ್ಲ, ಕೇವಲ ದೃಢೀಕರಿಸುತ್ತೆ. ಹೌದು, ಕೇವಲ ದೃಢೀಕರಿಸುತ್ತೆ. ಈ ಚರ್ಚೆಯನ್ನ ಮುಗಿಸ್ತಿದೀವಿ. ಕಾಲದೇಶ ಅನ್ನೋದು ಪಾಪದ ಸಮಸ್ಯೆಯನ್ನ ಬಗೆಹರಿಸೋಕೆ ಇರೋ ಒಂದು ತಾತ್ಕಾಲಿಕ ರಂಗಸ್ಥಳ ಅಲ್ವಾ? ಹೌದು, ಮತ್ತು ಇದರ ಅಂತಿಮ ಗುರಿ ಒಂದು ದೋಷರಹಿತ ಪರಿಪೂರ್ಣ ವಾಸ್ತವತೆಯನ್ನು ಸೃಷ್ಟಿಸುವುದು. ಈ ಮೂಲಗಳು ದೈವಿಕ ಕಾರ್ಯಾಚರಣೆ, ಕಠಿಣ ತೀರ್ಪು, ನಿಸ್ವಾರ್ಥ ಪ್ರೀತಿ ಮತ್ತೆ ಸ್ವತಂತ್ರ ಇಚ್ಛೆಯ ಅಂತಿಮ ಆಯ್ಕೆ ಇವೆಲ್ಲವೂ ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿವೆ ಅನ್ನೋದನ್ನ ವಿವರಿಸ್ತವೆ. ಮೊದಲ ಮತ್ತು ಎರಡನೇ ದೇವರ ನಡುವಿನ ಸಂಬಂಧ, ಕಾಲದೇಶದ ಹೊರಗೆ ಅವರ ಸಮಾನತೆ ಮತ್ತು ಒಳಗೆ ಅವರ ತಾತ್ಕಾಲಿಕ ಶ್ರೇಣಿ, ಇದು ಇಡೀ ಬ್ರಹ್ಮಾಂಡದ ಯೋಜನೆಯ ಕೇಂದ್ರಬಿಂದು. ಪ್ರತಿಯೊಂದು ಹೆಜ್ಜೆಗೂ ಒಂದು ಉದ್ದೇಶವಿದೆ. ನಾವು ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗಳು ಚಿಂತಿಸೋಕೆ ಒಂದು ಪ್ರಶ್ನೆ. ಈ ಮೂಲಗಳು ಎರಡು ದೃಷ್ಟಿಕೋನಗಳನ್ನ ನಮ್ಮುಂದಿಡ್ತವೆ. ಒಂದು, ನಮ್ಮ ರೇಖೀಯ ಕಾರಣ ಪರಿಣಾಮಗಳಿರೋ ಕಾಲದೇಶದ ದೃಷ್ಟಿಕೋನ. ಇನ್ನೊಂದು, ಎಲ್ಲವೂ ಈಗಾಗಲೇ ಪೂರ್ಣಗೊಂಡಿರೋ ಶಾಶ್ವತತೆಯ ದೃಷ್ಟಿಕೋನ. ಒಂದು ವೇಳೆ ಆ ಶಾಶ್ವತ ದೃಷ್ಟಿಕೋನದಿಂದ ಎಲ್ಲವೂ ಈಗಾಗಲೇ ತಿಳಿದಿದ್ರೆ ಮತ್ತು ಅಂತಿಮ ಫಲಿತಾಂಶ ನಿರ್ಧಾರವಾಗಿದ್ರೆ, ನಮ್ಮ ಈ ಕಾಲದೇಶದ ವಾಸ್ತವದಲ್ಲಿ ನಾವು ಅನುಭವಿಸೋ ಹೋರಾಟ, ಆಯ್ಕೆಗಳು ಮತ್ತು ನಮ್ಮ ಸ್ವತಂತ್ರ ಇಚ್ಛೆಯ ಅಂತಿಮ ಮಹತ್ವವಾದರೂ ಏನು?